ನಾಳೆ ಬೆಂಗಳೂರಿನಲ್ಲೂ 2 ಕಡೆ ಮಾಕ್ ಡ್ರಿಲ್ಗೆ ಸಿದ್ಧತೆ ನಡೆದಿದೆ. 2 ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ ನಾಳೆ ಬೆಂಗಳೂರಿನಲ್ಲಿ. ಹಲಸೂರಿನಲ್ಲಿರೋ ಅಗ್ನಿಶಾಮಕ ಇಲಾಖೆ ಡಿಜಿ ಕಚೇರಿ, ಬನ್ನೇರುಘಟ್ಟೆ ರಸ್ತೆ ಮುಂಡಕೂರು ಅಕಾಡೆಮಿಯಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆಗೆ ಮಾಕ್ ಡ್ರಿಲ್ ನಡೆಸೋದಕ್ಕೆ ತಯಾರಿ ನಡೀತಾ ಇದೆ. ದೇಶಾದ್ಯಂತ ಪಾಕ್ ವಿರುದ್ಧ ಯುದ್ಧಕ್ಕೆ ತಾಲೀಮು ನಡೆದಿದೆ. ಮಾಕ್ ಡ್ರಿಲ್ ಮೂಲಕ ಜನರಿಗೆ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ನಾಳೆಯಿಂದ ಮಾಕ್ ಡ್ರಿಲ್ ಶುರುವಾಗುತ್ತೆ. ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಜನರಿಗೆ ಸಂದೇಶವನ್ನ ಕೊಡಲಾಗ್ತಾ ಇದೆ, ಸೂಚನೆಗಳನ್ನ ಕೊಡಲಾಗ್ತಾ ಇದೆ. ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿ ಜನ ನಡ್ಕೋಬೇಕು ಅಂತ, ಎಂಥದೇ ಸಿಚುವೇಶನ್ ಬಂದರೂ ಅದನ್ನ ನಿಭಾಯಿಸೋದಕ್ಕೆ ಸೇನೆ ರೆಡಿ ಆಗಿದೆ. ದೇಶದ ನಾಗರಿಕರಿಗೂ ಕೂಡ ಹಲವು ಸೂಚನೆಗಳನ್ನ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಪಹಲ್ಗಾಮ್ ಅಟ್ಯಾಕಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಯುದ್ಧ ಅನೌನ್ಸ್ ಆಗುತ್ತಾ ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಈಗ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಯುದ್ಧ ಆಗೇ ಬಿಡುತ್ತೆ ಅಂತಲ್ಲ. ಅಂತಹ ಪರಿಸ್ಥಿತಿ ಎದುರಾದ್ರೆ ಆಗ ಜನ ಏನು ಮಾಡಬೇಕು? ಯಾಕಂದ್ರೆ ಅದೊಂದು ಪ್ಯಾನಿಕ್ ಮೂವ್ಮೆಂಟ್ ಆಗಿರುತ್ತೆ. ಒಂದ್ ವೇಳೆ ಅಂತಹ ಸಿಚುವೇಶನ್ ಬಂದ್ರೆ, ಎದುರಾಳಿ ದೇಶದ ದಾಳಿಯನ್ನ ಎದುರಿಸಬೇಕಾಗಿ ಬಂದ್ರೆ, ಆಗ ದೇಶದ ನಾಗರಿಕರು ಏನು ಮಾಡಬೇಕು? ತಮ್ಮ ರಕ್ಷಣೆಗೆ, ತಮ್ಮವರ ರಕ್ಷಣೆಗೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದರ ಬಗ್ಗೆ ಈ ತಯಾರಿ ನಡೀತಾ ಇದೆ. ಇದರಿಂದ ಒಂದು ಐಡಿಯಾ ಬರುತ್ತೆ ಜನರಿಗೆ. ಸೈರನ್ ನೋಡ್ತಾ ಇದ್ದೀರಿ ನೀವು. ಹಲಸೂರಿನಲ್ಲಿರುವ ಅಗ್ನಿಶಾಮಕ ಇಲಾಖೆಯ ಡಿಜಿ ಕಚೇರಿ ಏನಿದೆ, ಅಲ್ಲಿ ಬನ್ನೇರುಘಟ್ಟೆ ರಸ್ತೆ ಮುಂಡಕೂರು ಅಕಾಡೆಮಿಯಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆ ಬೆಂಗಳೂರಿನಲ್ಲೂ 2 ಕಡೆ ಮಾಕ್ ಡ್ರಿಲ್ಗೆ ಸಿದ್ಧತೆ ನಡೆದಿದೆ. 2 ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ ನಾಳೆ ಬೆಂಗಳೂರಿನಲ್ಲಿ. ಹಲಸೂರಿನಲ್ಲಿರೋ ಅಗ್ನಿಶಾಮಕ ಇಲಾಖೆ ಡಿಜಿ ಕಚೇರಿ, ಬನ್ನೇರುಘಟ್ಟೆ ರಸ್ತೆ ಮುಂಡಕೂರು ಅಕಾಡೆಮಿಯಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ನಾಳೆ ಸಂಜೆ 4 ಗಂಟೆಗೆ ಮಾಕ್ ಡ್ರಿಲ್ ನಡೆಸೋದಕ್ಕೆ ತಯಾರಿ ನಡೀತಾ ಇದೆ. ದೇಶಾದ್ಯಂತ ಪಾಕ್ ವಿರುದ್ಧ ಯುದ್ಧಕ್ಕೆ ತಾಲೀಮು ನಡೆದಿದೆ. ಮಾಕ್ ಡ್ರಿಲ್ ಮೂಲಕ ಜನರಿಗೆ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ. ನಾಳೆಯಿಂದ ಮಾಕ್ ಡ್ರಿಲ್ ಶುರುವಾಗುತ್ತೆ. ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಜನರಿಗೆ ಸಂದೇಶವನ್ನ ಕೊಡಲಾಗ್ತಾ ಇದೆ, ಸೂಚನೆಗಳನ್ನ ಕೊಡಲಾಗ್ತಾ ಇದೆ. ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿ ಜನ ನಡ್ಕೋಬೇಕು ಅಂತ, ಎಂಥದೇ ಸಿಚುವೇಶನ್ ಬಂದರೂ ಅದನ್ನ ನಿಭಾಯಿಸೋದಕ್ಕೆ ಸೇನೆ ರೆಡಿ ಆಗಿದೆ. ದೇಶದ ನಾಗರಿಕರಿಗೂ ಕೂಡ ಹಲವು ಸೂಚನೆಗಳನ್ನ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಪಹಲ್ಗಾಮ್ ಅಟ್ಯಾಕಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಯುದ್ಧ ಅನೌನ್ಸ್ ಆಗುತ್ತಾ ಅನ್ನೋ ಪರಿಸ್ಥಿತಿ ಇದೆ. ಆದ್ರೆ ಈಗ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಯುದ್ಧ ಆಗೇ ಬಿಡುತ್ತೆ ಅಂತಲ್ಲ. ಅಂತಹ ಪರಿಸ್ಥಿತಿ ಎದುರಾದ್ರೆ ಆಗ ಜನ ಏನು ಮಾಡಬೇಕು? ಯಾಕಂದ್ರೆ ಅದೊಂದು ಪ್ಯಾನಿಕ್ ಮೂವ್ಮೆಂಟ್ ಆಗಿರುತ್ತೆ. ಒಂದ್ ವೇಳೆ ಅಂತಹ ಸಿಚುವೇಶನ್ ಬಂದ್ರೆ, ಎದುರಾಳಿ ದೇಶದ ದಾಳಿಯನ್ನ ಎದುರಿಸಬೇಕಾಗಿ ಬಂದ್ರೆ, ಆಗ ದೇಶದ ನಾಗರಿಕರು ಏನು ಮಾಡಬೇಕು? ತಮ್ಮ ರಕ್ಷಣೆಗೆ, ತಮ್ಮವರ ರಕ್ಷಣೆಗೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದರ ಬಗ್ಗೆ ಈ ತಯಾರಿ ನಡೀತಾ ಇದೆ. ಇದರಿಂದ ಒಂದು ಐಡಿಯಾ ಬರುತ್ತೆ ಜನರಿಗೆ. ಸೈರನ್ ನೋಡ್ತಾ ಇದ್ದೀರಿ ನೀವು. ಹಲಸೂರಿನಲ್ಲಿರುವ ಅಗ್ನಿಶಾಮಕ ಇಲಾಖೆಯ ಡಿಜಿ ಕಚೇರಿ ಏನಿದೆ, ಅಲ್ಲಿ ಬನ್ನೇರುಘಟ್ಟೆ ರಸ್ತೆ ಮುಂಡಕೂರು ಅಕಾಡೆಮಿಯಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.